ನಾವೆಲ್ಲರೂ ಅಮೇಜಿಯನ್ಸ್. ಇಂದಿನ ಕನ್ನಡ ಚಟುವಟಿಕೆ ಕನ್ನಡ ವ್ಯಾಕರಣ. ವಚನಗಳು. ವ್ಯಾಕರಣ ಪರಿಭಾಷೆಯಲ್ಲಿ ವಚನಗಳು ಎಂದರೆ ಕನ್ನಡ ಸಂಖ್ಯೆ. ಇದರಲ್ಲಿ ಎರಡು ವಿಧಗಳಿವೆ: ಏಕವಚನ, ಬಹುವಚನ. ಏಕವಚನ: ಒಂದು ಹೇಳಲಾಗುವ ಅಕ್ಷರಗಳಿಗೆ ಏಕವಚನ ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಹುಡುಗ, ಹುಡುಗಿ, ಮರ, ಮರ, ಕುರ್ಚಿ, ಪುಸ್ತಕ. ಬಹುವಚನ: ಒಂದಕ್ಕಿಂತ ಹೆಚ್ಚು ಹೇಳಲಾಗುವ ಪದಗಳಿಗೆ ಬಹುವಚನ ಎಂದು ಹೇಳುತ್ತಾರೆ. ಉದಾಹರಣೆ: ಹುಡುಗಿಯರು, ಹುಡುಗರು, ಪುಸ್ತಕಗಳು, ಕುರ್ಚಿಗಳು, ಮರಗಳು. ವಾಕ್ಯ ರಚನೆ: ನಾವು ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಮಾತುಗಳ ಮೂಲಕ ಇಲ್ಲವೇ ಬರವಣಿಗೆಯ ಮಾತುಗಳು ತಿಳಿಸುತ್ತೇವೆ. ವಾಕ್ಯ ರಚನೆಯ ಉದಾಹರಣೆ: ಚೇತನ ಹಣ್ಣನ್ನು ತಿಂದಳು. ಇಲ್ಲಿ ತಿಂದಳು ಎಂಬುದು ಕ್ರಿಯಾಪದ. ಈ ಕ್ರಿಯಾಪದ ಯಾರಿಂದ ಸೇರುತ್ತೆ ಅದನ್ನು ಕರ್ತೃಪದ ಎಂದು ಹೇಳುತ್ತಾರೆ. ಈ ಕರ್ತೃಪದ ಯಾ ಕ್ರಿಯೆಯಿಂದ ಸೇರುತ್ತೆ ಅದನ್ನು ಕರ್ಮಪದ ಎಂದು ಹೇಳುತ್ತಾರೆ. ಹೀಗೆ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದ ಪದ ಸಮೂಹವನ್ನು ವಾಕ್ಯ ಎಂದು ಹೇಳುತ್ತಾರೆ. ಇಬ್ರಾಹಿಂ ಅಡುಗೆ ಮಾಡಿದನು. ರಾಮನು ಕಾಡಿಗೆ ಹೋದನು. ಈ ವಾಕ್ಯದಲ್ಲಿ ಇಬ್ರಾಹಿಂ ರಾಮನು ಕರ್ತೃ, ಅಡುಗೆ ಕಾಡಿಗೆ ಕರ್ಮ, ಮಾಡಿದನು ಹೋದನು ಕ್ರಿಯಾ ಎಂದು ಹೇಳಿದನು. ತತ್ಸಮ ತದ್ಭವ. ಸಂಸ್ಕೃತದಿಂದ ಕನ್ನಡ ಅಸಂಖ್ಯಾತ ಕನ್ನಡ ಪದಗಳು ಕನ್ನಡಕ್ಕೆ ಬಂದು ಬಳಕೆ ಆಗುತ್ತದೆ. ತತ್ಸಮ: ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡಕ್ಕೆ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮ ಎನ್ನುತ್ತಾರೆ. ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನವಾದ ಇದು. ಉದಾಹರಣೆ: ರಾಮ, ಭೀಮ, ಸೋಮ ಇತ್ಯಾದಿ. ತದ್ಭವಗಳು: ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ತದ್ಭವಗಳು ಎಂದು ಕರೆಯಲಾಗುತ್ತದೆ. ತತ್ತೆಂದರೆ ಅದರಿಂದ, ಅಂದರೆ ಭಾವವೆಂದರೆ ಹುಟ್ಟಿದ ಎಂದು ಅರ್ಥ. ಉದಾಹರಣೆ: ಯಾತ್ರೆ, ಜಾತ್ರೆ, ವಸತಿ, ಬಸತಿ, ಘಂಟ, ಗಂಟೆ, ಯೋಧ, ಜೋಧ.